ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಿಂದ ಸಮಾಧಾನ ಸಮಾರೋಹ 2026 ಎಂಬ ಅಭಿಯಾನ ಶುರುವಾಗಿದೆ. ಅದು ಆಗಸ್ಟ್ನಲ್ಲಿ ಕೆಲವು ಡೇಟ್ಸಲ್ಲಿ ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಪೆಂಡಿಂಗ್ ಇರುವಂತಹ ಕೇಸಸ್ನ ಅವರು ಒಂದು ರಾಜಿ ಸಂಧಾನದ ಮೂಲಕ ಲೋಕ ಅದಾಲತ್ ಸ್ಪೆಷಲ್ ಲೋಕ ಅದಾಲತ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಅದರೊಟ್ಟಿಗೆ ಚೆಕ್ ಬೌನ್ಸ್ ಕೇಸಸ್ ಬಗ್ಗೆ ಕೂಡ ವಿಶೇಷ ಲೋಕ ಅದಾಲತ್ಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜುಲೈನಲ್ಲಿ ನಮಗೆಲ್ಲರಿಗೂ ತಿಳಿದಿರುವಂತೆ ಜುಲೈ 11ಕ್ಕೆ 2ನೇ ಶನಿವಾರದಂದು ನಮ್ಮ ರಾಷ್ಟ್ರೀಯ ಲೋಕ ಅದಾಲತ್ ಕೂಡ ನಮ್ಮ ಈ ವರ್ಷದ 2ನೇ ಲೋಕ ಅದಾಲತ್ ನಡೀತಾ ಇದೆ. ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ಮತ್ತು 2 ವಿಶೇಷ ಲೋಕ ಅದಾಲತ್ಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ದಿನಾಂಕ 11/7/2026ರಂದು ರಾಷ್ಟ್ರೀಯ ಲೋಕ ಅದಾಲತನ್ನು ಈ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಮೂಡುಬಿದಿರೆ ಮತ್ತು ಸುಳ್ಯ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯದಲ್ಲಿ ದಾಖಲಾಗದೆ ಮತ್ತು ದಾಖಲಾದ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಲೋಕಾಯುಕ್ತನಲ್ಲಿ ಈ ಮೋಟಾರ್ ವಾಹನ ಅಪಘಾತ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು, ಕಾರ್ಮಿಕ ಮತ್ತು ನಷ್ಟ ಪರಿಹಾರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಈ ಡೈವರ್ಸ್ ಪ್ರಕರಣಗಳು, ಗ್ರಾಹಕರ ವಿವಾದಗಳಿಗೆ ಸಂಬಂಧ ಪ್ರಕರಣಗಳು, ಈ ವಿದ್ಯುತ್ ಮತ್ತು ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಈ ವೇತನ ಭತ್ಯೆಗಳಿಗೆ ಸಂಬಂಧಪಟ್ಟ ಸೇವಾ ಪ್ರಕರಣಗಳು, ಪಿಂಚಣಿ ಪ್ರಕರಣಗಳು, ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ಪ್ರಕರಣಗಳು, ಅದೇ ರೀತಿಯಾಗಿ ಕಾನೂನಿನ ಪ್ರಕಾರ ರಾಜಿ ಆಗಬಹುದಾದ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗ್ತದೆ. ಈ ರಾಷ್ಟ್ರೀಯ ಲೋಕಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಮತ್ತು ವಕೀಲರು ತಮ್ಮ ಅನೇಕ ಒಂದು ಬೈಠಕ್ ಮೂಲಕ ರಾಜಿ ಪಡಿಸಲು ಸಭೆಯನ್ನು ಹಮ್ಮಿಕೊಂಡಿರುತ್ತಾರೆ. ಅದೇ ರೀತಿಯಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಕೂಡ ಅವರು ಮಾತನಾಡಿದ್ದಾರೆ. ಈ ಲೋಕಾಯುಕ್ತನಲ್ಲಿ ಇಬ್ಬರಿಗೂ ಒಪ್ಪಿಗೆ ಆಗುವಂತೆ ಪ್ರಕರಣಗಳನ್ನು ಬಗೆಹರಿಸಲಾಗುತ್ತದೆ. ಇದರಿಂದಾಗಿ ನ್ಯಾಯವು ಅವರ ಮಧ್ಯೆ ಬಗೆಹರಿದು ಅವರು ಸಂಬಂಧ ಕೂಡ ಉತ್ತಮ ಆಗುತ್ತೆ. ಅದೇ ರೀತಿಯಾಗಿ ಅವರು ಪಾವತಿ ಮಾಡಿದ ಶುಲ್ಕ ಕೂಡ ವಾಪಸ್ ಕೊಡ್ತೀವಿ. ಅದೇ ರೀತಿಯಾಗಿ ಆದೇಶದ ವಿರುದ್ಧ ಮೇಲ್ಮನವಿ ಕೂಡ ಇರುವುದಿಲ್ಲ. ಇದು ಒಂದು ಕಡಿಮೆ ಖರ್ಚಿನಲ್ಲಿ ತ್ವರಿತ ನ್ಯಾಯದಾನ ಮಾಡುವ ಪ್ರಕ್ರಿಯೆ ಆಗಿದೆ. ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದಂತೆ ಸಮಾಧಾನ ಸಮಾರೋಹ 2026 ಈ ವಿಶೇಷ ಲೋಕ ಅದಾಲತನ್ನು ದಿನಾಂಕ 21, 22, 23ರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲ್ತಿ ಇರುವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವು ಆ ಪ್ರಕರಣಗಳನ್ನು ಈ ನಮ್ಮ ನ್ಯಾಯಾಲಯಗಳಲ್ಲಿ ಯಾವ ನ್ಯಾಯಾಲಯಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ಅಲ್ಲಿ ಈ ಸಂಧಾನ ಮಾಡ್ತಿದ್ವಿ. ಅದರಲ್ಲಿ ಸಂಧಾನಕಾರರು ಭಾಗವಹಿಸಿ ಅದನ್ನು ಇತ್ಯರ್ಥಪಡಿಸಲಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ 43 ಪ್ರಕರಣಗಳು ಇದೆ. ಅವುಗಳ ಬಗ್ಗೆ ಪಕ್ಷಕಾರರು ಮಾಹಿತಿ ಬೇಕಿದ್ದರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಚೆಕ್ ಬೌನ್ಸ್ಗೆ ಸಂಬಂಧಪಟ್ಟಂತೆ ದಿನಾಂಕ 18/7/2026 ಮತ್ತು 21/11/2026ರಂದು ವಿಶೇಷ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹೇಳಿದಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13,357 ಚೆಕ್ ಬೌನ್ಸ್ ಪ್ರಕರಣಗಳಿದೆ. ಅದನ್ನು ಈ ಇಬ್ಬರು ಪಕ್ಷಕಾರರು ಈ ವಿಶೇಷ ಲೋಕ ಅದಾಲತನ್ನು ಸದುಪಯೋಗಪಡಿಸಿಕೊಂಡು ಅದನ್ನು ರಾಜಿ ಮೂಲಕ ಸಂಧಾನ ಪಡಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ತಾವೆಲ್ಲ ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ಹೆಚ್ಚು ಪ್ರಕರಣಗಳು ರಾಜಿ ಆಗುವಲ್ಲಿ ಸಹಕರಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ನಮ್ಮ ರಾಜ್ಯದಲ್ಲಿ 4,328 ಪ್ರಕರಣಗಳು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೀವೆ ಅಂಥೇಳಿ ಐಡೆಂಟಿಫೈ ಮಾಡಿದ್ದಾರೆ, ರಾಜಿ ಆಗಬಲ್ಲಂಥ ಪ್ರಕರಣಗಳು ಅಂತ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ 43 ಪ್ರಕರಣಗಳು ಬರ್ತವೆ. ಅದು ಲಿಸ್ಟ್ ಕಳಿಸಿದ್ದಾರೆ. ನಾವು ಆಯಾ ತಾಲೂಕಿಗೆ ಕಳಿಸ್ತೀವಿ ಮತ್ತು ಪಕ್ಷಗಾರರಿಗೆ ನೋಟಿಸನ್ನು ಕಳಿಸಿಕೊಡ್ತೇವೆ. ಆ ನೋಟಿಸ್ ಮೂಲಕ ಜನರನ್ನು ಕರೆಸ್ಕೊಂಡು ನಾವು ಇಲ್ಲೇ ಒಬ್ಬ ಸಂಧಾನಕಾರರನ್ನು ನೇಮಿಸಿ ಆ ಪ್ರಕರಣಗಳನ್ನು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅಥವಾ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂತಹ ವಿಶೇಷ ಲೋಕ ಅದಾಲತ್ ಸಂಪರ್ಕ ಮಾಡಿಕೊಡ್ತೇವೆ. ಅಲ್ಲಿ ಪಕ್ಷಗಾರರೊಂದಿಗೆ ಸುಪ್ರೀಂ ಕೋರ್ಟ್ನವರು ಮಾತಾಡಿ
ನಮ್ಮ ತಾಲೂಕಿನ ಅಥವಾ ನಮ್ಮ ಜಿಲ್ಲೆಯ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಅದನ್ನು ಸಮಾಧಾನ ಸಮಾರೋಹ 2026 ಅಂತ ಅಭಿಯಾನವನ್ನು ಶುರು ಮಾಡಿದ್ದಾರೆ. 18/7 ಮತ್ತು 21/11 ಆಫ್ ದಿಸ್ ಇಯರ್ ಓನ್ಲಿ ಪರ್ಟೈನಿಂಗ್ ಟು ಚೆಕ್ ಬೌನ್ಸ್. ಯಾಕಂದರೆ ತುಂಬ ಚೆಕ್ ಬೌನ್ಸ್ ಕೇಸಸ್ ಈಗ ನಮ್ಮಲ್ಲಿ 55,000 ಚಿಲ್ಲರೆ ಪ್ರಕರಣ ಇದೆ ಅಂದರೆ ಅದರಲ್ಲಿ ಸುಮಾರು 12,000 ಬರೀ ಚೆಕ್ ಬೌನ್ಸ್ ಕೇಸಸ್ಸೇ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದಕ್ಕೋಸ್ಕರ ಈ ವಿಶೇಷ ಲೋಕ ಅದಾಲತ್ ಚೆಕ್ ಬೌನ್ಸ್ ಕೇಸಸ್ಗೆ ಸಂಬಂಧಪಟ್ಟಂತೆ 2 ಬಾರಿ, ಒಂದು ಜುಲೈನಲ್ಲಿ ಇನ್ನೊಂದು ನವೆಂಬರ್ನಲ್ಲಿ ಇದಿದೆ. ಸಮಾಧಾನ ಸಮಾರೋಹ ಬಗ್ಗೆ ಮತ್ತು ಚೆಕ್ ಬೌನ್ಸ್ ಬಗ್ಗೆ ಕೊಡ್ತಾ ಇದ್ದೀವಿ. ಇನ್ನೇನು ಮಾಮೂಲಿ ನಮ್ಮದು ಲೋಕ ಅದಾಲತ್ ಸೆಕೆಂಡ್ ಸ್ಯಾಟರ್ಡೆ ಆಫ್ ಜುಲೈನಲ್ಲಿ ನಡೀತದೆ. ಅದನ್ನು ನೀವೇ ಕವರ್ ಮಾಡಿ ಬೇಕು ಅಂತಂದರೆ ಅದನ್ನು ಒಂದು ಸೇರಿಸಿ ಡೇಟ್ 11/7. ಅದು ಆಗಸ್ಟ್ 21, 22, 23ರಂದು ಕಂಟಿನ್ಯೂಸ್ ಆಗಿ 3 ದಿನ ನಡೀತದೆ ಸುಪ್ರೀಂ ಕೋರ್ಟ್ನಲ್ಲಿ. ಸೊ ನಾವು ಇಲ್ಲೇ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾರ್ಟಿನ ಇಲ್ಲೇ ಕರೆಸ್ಕೊಂಡು ಮಾತಾಡಿಸಿ ಮಾಡ್ಬೋದು, ಅಥವಾ ನಾವೇ ಕೂತ್ಕೊಂಡು ಬಗೆಹರಿದ್ರೆ ಸರಿ. ಇಲ್ಲ ಇನ್ನೂ ಏನಾದರೂ ಬಗೆಹರಿಸಲಿಕ್ಕೆ ಅಲ್ಲಿ ಮಾತುಕತೆ ಬೇಕು ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಅಲ್ಲಿ ಒಂದು ವಾರ್ ರೂಮ್ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ವಾರ್ ರೂಮ್ ಅಂತ ಮಾಡಿದ್ದಾರೆ, ಡೆಡಿಕೇಟೆಡ್ ಇಮೇಲ್ ಕೊಟ್ಟಿದ್ದಾರೆ. ಸೊ ನಾವು ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿಕೊಂಡು ಅಲ್ಲಿಗೆ ತಲುಪಿಸಿದ್ರೆ ವಿಚಾರ ಅಲ್ಲಿ ರಾಜಿ ಮಾಡಲಿಕ್ಕೆ ಮಾತಾಡ್ತಾರೆ. ಅವರು ಸಹ ಸುಪ್ರೀಂ ಕೋರ್ಟ್ನವರು ಸಹ ಅವ್ರ ಜೊತೆ ಪಾರ್ಟಿ ಜೊತೆ ಡೈರೆಕ್ಟ್ ಮಾತಾಡ್ತಾರೆ. 43 ಕೇಸಸ್ MEC ಕೇಸಸ್ ಇದೆ, ಪಾರ್ಟಿಷನ್ ಸೂಟ್ಸ್ ಇದೆ, ಎಲ್ಲ ಮಿಕ್ಸ್ ಇದೆ. ಎಲ್ಲ ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಚಾಲ್ತಿಯಲ್ಲಿದೆ. ಆ ಕೇಸುಗಳು ಅದನ್ನು ತಗೊಳ್ತಾ ಇದ್ದೀವಿ. ಅವರು ಐಡೆಂಟಿಫೈ ಮಾಡಿ ಅವು ರಾಜ ಆಗಬಹುದಂತ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಸಾಹೇಬರು. ಅದು ನಮ್ಗೆ ಕಳಿಸ್ಕೊಡ್ತಾರೆ. ನಾವು ಇಲ್ಲಿ ಪ್ರಯತ್ನ ಮಾಡ್ತೀವಿ, ಬೇಕಿದ್ರೆ ಅಲ್ಲಿಗೆ ನಾವು ಕನೆಕ್ಟ್ ಮಾಡ್ತೀವಿ. VC ಮೂಲಕ ಮಾತಾಡಿ ಬಗೆಹರಿಸ್ಕೊಳ್ತೀವಿ. ಸುಪ್ರೀಂ ಕೋರ್ಟ್ನಿಂದ ಪರ್ಟೈನಿಂಗ್ ಟು ದಕ್ಷಿಣ ಕನ್ನಡ ಇಲ್ಲಿದ್ದು MEC ಮೋಟರ್ ವೆಹಿಕಲ್ಸ್ ಕ್ಲೀನ್ ಕೇಸಸ್. ಓಲ್ಡ್ ಕೇಸ್ ಅಂತಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅಂದರೆ ರಾಜ್ಯ ಆಗಬಲ್ಲಂಥ ಪ್ರಕರಣಗಳು ಅಂತ ರಾಜ್ಯದಲ್ಲಿ 4,328 ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದು 43 ಕೇಸ್. ಮಂಗಳೂರು 35, 35 ಲೋಕಲ್ ಮಂಗಳೂರು. ಇನ್ನು ಬಾಕಿ ತಾಲೂಕುಗಳದ್ದು 2, 3, 3, 4 ಹಾಗೆ ಇದೆ ತಾಲೂಕಲ್ಲಿ. ಹೌದು, ಇದು ಫಸ್ಟ್ ಟೈಮ್ ಆಗಿಲ್ಲ. ಸಮಾಧಾನ ಸಮಾರೋಹ ಫಸ್ಟ್ ಟೈಮ್ ಏಪ್ರಿಲಲ್ಲಿ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ, 21 ಏಪ್ರಿಲ್ಗೆ. ಮತ್ತು ಲೋಕ ಅದಾಲತ್ ಇರೋದು 21, 22, 23 ಪ್ರಾರಂಭ ಆಗಿದೆ. ಅವ್ರು ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡಿರೋದು. ಅವಾಗ ಐಡೆಂಟಿಫೈ ಮಾಡಿ ಎಲ್ಲ ಸರ್ಕ್ಯುಲೇಟ್ ಮಾಡಿ ನೋಟಿಸ್ ಎಲ್ಲ ಮಾಡಿ ಪ್ರಕ್ರಿಯೆ 21 ಏಪ್ರಿಲ್ಗೆ ಶುರುವಾಗಿದೆ. ಈಗ ಒಟ್ಟು 3 ಇದೆ. ಒಂದು ನ್ಯಾಷನಲ್ ಲೋಕ ಅದಾಲತ್ ಇದೆ, 2 ಸ್ಪೆಷಲ್ ಲೋಕ ಅದಾಲತ್ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.